ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಜಾತಿ ಆಧಾರಿತ ರ್ಯಾಲಿಗಳನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟ ನಾವು ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರವಿಕೃಷ್ಣ ರೆಡ್ಡಿ ಏನಂತ ಕೇಳೋಣ. ಲೋಕಸಭಾ ಮುಖಂಡರು ರವಿಕೃಷ್ಣ ರೆಡ್ಡಿ ಅವರೇ, ನಿಮ್ಮ ಒಪಿನಿಯನ್ ಏನು? ಇದು ನಿನ್ನೆ ಒಂದು ತೀರ್ಪು ಬಂತು ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ. 2 ವರ್ಷ ಕ್ರಿಮಿನಲ್ ಆಪಾದನೆಯಲ್ಲಿ ಕನ್ವಿಕ್ಟ್ ಆಗಿರೋರು ಅವರ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕು ಅಂತ. ಮತ್ತು ಇವತ್ತು ಜಾತಿ ಸಮಾವೇಶಗಳು ನಡೆಸೋದು ಈ ರಾಜ್ಯದಲ್ಲಿ ಸರಿನಾ ತಪ್ಪ ನಿಷೇಧಿಸಬೇಕು ಅಂತ ಉತ್ತರ ಪ್ರದೇಶದ ಹೈಕೋರ್ಟು ಆರ್ಡರ್ ಮಾಡಿದೆ. ರಮೇಶ್ ಕುಮಾರ್ ಅವರು ಹೇಳೋದಕ್ಕೆ ನಾನು ಅದನ್ನೇ ಹೇಳೋದಕ್ಕೆ ಬಯಸ್ತೀನಿ. ಇದು ನಮ್ಮ ದೇಶದ ಒಂದು ರಾಜಕೀಯ ನಾಯಕರು ಇಳಿದಿರುವ ಮಟ್ಟನ ತೋರಿಸುತ್ತೆ, ಅವ್ರ ಗುಣಮಟ್ಟವನ್ನು ಯಾವ ಹಂತಕ್ಕೆ ಹೋಗಿದೆ ಅಂತ. ನಮ್ಮ ಪಾರ್ಲಿಮೆಂಟೇರಿಯನ್ಸು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ಮಾಡಬೇಕಾಗಿರೋ ಕೆಲಸ ಮಾಡದೇ ಇರೋವಾಗ ಒಂದು ರೀತಿಯಲ್ಲಿ ಕೋರ್ಟೇ ಅವ್ರಿಗೊಂದು ರೀತಿ ದಾರಿ ತೋರಿಸ್ತಿರುವಂತಹ ಒಂದು ಸಂದರ್ಭ ಇದು. ಇಡೀ ನಾಯಕರು, ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಇಲ್ಲಾಂದರೆ ಇವರು ತುಂಬ ಹೀನಾಯವಾದ ದಿನಗಳನ್ನ ಮುಂದಿನ ದಿನಗಳಲ್ಲಿ ಕಾಣ್ತಾರೆ. ಇವಾಗ ಜಾತಿ ಸಮಾವೇಶಕ್ಕೆ ಬಂದಾಗ ಈಗ ರಾಜಕೀಯ ನಾಯಕರು ಈ ಒಂದು ಆರ್ಡರ್ ಬಂದ ತಕ್ಷಣಕ್ಕೆ ಅವ್ರ ಪಕ್ಷದಿಂದ ನಡೆಸೋ ರಾಜಕೀಯ ಸಮಾವೇಶಗಳನ್ನ, ಜಾತಿ ಸಮಾವೇಶಗಳನ್ನ ನಿಲ್ಲಿಸ್ಬಿಡ್ತಾರೆ ಅಂತ ನಾವು ಅಂದ್ಕೊಳ್ಳೋ ಸ್ಥಿತಿಲಿಲ್ಲ. ಭಾಳಷ್ಟು ಸಲಕ್ಕೆ ಅವರ ಕೃಪಾಪೋಷಣೆಲ್ಲ ನಡೀತಾ ಇರುತ್ತೆ. ಆ ಪಕ್ಷದ ಎಲ್ಲ ಮುಖಂಡರು ಅಲ್ಲಿ ಹಾಜರಿರ್ತಾರೆ, ಆದರೆ ಪಕ್ಷದಿಂದ ಅಂತಿರೋದಿಲ್ಲ. ಈ ತರಹ ಎಲ್ಲ ಒಳಸುಳಿಗಳನ್ನ ನೋಡ್ಕೊಳ್ತಾರೆ. ಆಮೇಲೆ ಇನ್ನೊಂದು, ಇವರಿಬ್ಬರು ಹೊರಟ್ಟಿ ಅವರು ಮತ್ತು ನಾಡಗೌಡರು ಇಬ್ಬರು ಬಸವಣ್ಣ ನಡೆದಾಡದ ನಾಡಿಂದ ಬಂದವರು. ಒಂದು ಜಾತಿ ವಿನಾಶದ ಒಂದು ಕಲ್ಪನೆ ಮತ್ತು ಅದರದ ಪ್ರಯೋಗ ಕರ್ನಾಟಕದಲ್ಲಿ ಭಾಳ ದಿವಸಗಳಿಂದ, ಬಹಳ ಶತಮಾನಗಳಿಂದ ಆಗಿದೆ. 1974ರಲ್ಲಿ ಅದನ್ನೇ ಒಂದು ಜಾತಿ ಮಾಡಿದ್ವಿ ನಾವು. ಅದನ್ನೇ ಒಂದು ಜಾತಿ ಮಾಡಿಕೊಂಡು ಮತ್ತಷ್ಟು ಬೇರೆಯವರಿಗಿಂತ ಹೆಚ್ಚು ಜಾತಿವಾದಿಗಳಾಗಿರುವಂಥ ಸಂದರ್ಭವೂ ಇದೆ ಕಳೆದ ಒಂದು 5-10 ವರ್ಷಗಳಲ್ಲಿ. 74ರಲ್ಲಿ ಬರಹಗಾರರ ಒಕ್ಕೂಟ ವೇದಿಕೆ ಅಂತ ಅದರಲ್ಲಿ ಕುವೆಂಪುರವರು ಮಾತಾಡ್ತಾರೆ. ಅದರಲ್ಲಿ ಆಗ ಆ ಒಂದು ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಹೊರಗಿಟ್ಟು ಒಂದು ಸಮಾವೇಶ ನಡೆಯುತ್ತೆ ಅಲ್ಲಿ. ಬಸವರಾಜ ಹೊರಟ್ಟಿ ಅವ್ರು ಹೇಳಿದ ವಿಚಾರಕ್ಕೆ ನಾನು ಹೇಳೋದಕ್ಕೆ ಬರ್ತೀನಿ. ಅದು ಜಾತಿ ಸಮಾವೇಶಗಳು ರಾಜಕೀಯ ಪಕ್ಷಗಳು ಅಂತ ಇಟ್ಟು ರಾಜಕೀಯೇತರವಾಗಿ ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದು ಸಲಕ್ಕೆ ನಾವು ಬಿಡಬೇಕಾಗುತ್ತೆ. ಆಗ ಅನಂತಮೂರ್ತಿ ಅವ್ರನ್ನ ಕರೆಯೋದಿಲ್ಲ. ಆಗ ಅನಂತಮೂರ್ತಿ ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ಬ್ರಾಹ್ಮಣನಿಗೆ ಜಾತಿವಾದಿ ಆಗೋದಕ್ಕೆ 100% ಹಕ್ಕಿಲ್ಲ. ಲಿಂಗಾಯತರಿಗೆ, ಗೌಡರಿಗೆ 60-70% ಇದೆ, ಆದರೆ ದಲಿತರಿಗೆ ಹಕ್ಕಿದೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ಒಂದು ಕಡೆಗಣಿಸಲಾದ ಒಂದು ಸಮುದಾಯವನ್ನು ಅವರನ್ನು ಒಂದು ಒಗ್ಗೂಡಿಸುವಂತಹ ಒಂದು ಸಮಾವೇಶಗಳಾಗಲಿ ಸಭೆಗಳಲ್ಲಿ ಆಗಲಿ ಆದರೆ ಅದರಲ್ಲೇನೂ ತಪ್ಪಿಲ್ಲ. ಅದೊಂದು ರೀತಿಯಲ್ಲಿ ಚೈತನ್ಯ ಕೊಡುವಂತಹದ್ದು. ಆದರೆ ರಾಜಕೀಯ ನಾಯಕರು ಎಸ್ಪೆಷಲಿ ಈ ಮೇಲ್ಜಾತಿಗಳನ್ನ ಒಗ್ಗೂಡಿಸುವಂಥ ವಿಚಾರ ಮಾಡ್ತಾರಲ್ಲ, ಅದು ಪಕ್ಕಾ ಕಡಾಖಂಡಿತವಾಗಿ ಜಾತಿವಾದ. ಮೇಲ್ಜಾತಿಗಳು, ಮೇಲ್ಜಾತಿ ನಾಯಕರು ಯಾರಿದ್ದಾರೆ ಅವರು ಪಕ್ಕಾ ಜಾತಿವಾದ, ಜಾತಿ ಹಾಗಾದ್ರೆ ರಾಜಕೀಯ ಪಕ್ಷಗಳು ಹಾಗಾದ್ರೆ ಕೆಳಜಾತಿಯವರು ಒಂದ್ಗೂಡಿಸಬಹುದು ಹಾಗಾದ್ರೆ ಅಂತೀರಿ? ಅಲ್ಲ, ಕೆಳ ಜಾತಿಗಳವರಿಗೆ ಈಗ ನೋಡಿ, ಕರ್ನಾಟಕದಲ್ಲಿ ಕರ್ನಾಟಕ ಮತ್ತು ತಮಿಳು 2 ಉದಾಹರಣೆ. ಗೊಂದಲ ಇದೆ ಅಂತ? ಇಲ್ಲ, ಗೊಂದಲ ಇಲ್ಲ. ಕರ್ನಾಟಕ ಮತ್ತು ಆಂಧ್ರದ 2 ಉದಾಹರಣೆ ತಗೊಳ್ತೀನಿ. ಕರ್ನಾಟಕದಲ್ಲಿ ಎಷ್ಟು % ಲಿಂಗಾಯತರಿದ್ದಾರೆ, ಎಷ್ಟು % ಒಕ್ಕಲಿಗರಿದ್ದಾರೆ, ಅವರ ಶಾಸಕ ಸ್ಥಾನದ ಸ್ಥಾನಮಾನಗಳು ಪರ್ಸೆಂಟೇಜ್ ಎಷ್ಟು ತಗೊಳ್ಳಿ. ಇವಾಗ ಆಂಧ್ರದಲ್ಲಿ ತಗೊಳ್ಳಿ, 6% 7% ರೆಡ್ಡಿಗಳಿದ್ದಾರೆ, 6% 7% ಕಮ್ಮಾರಿಸಿದ್ದಾರೆ. ಇವಾಗ ಸುರೇಶ್ ಕುಮಾರ್ ಅವ್ರು ಕೇಳಿದ್ರೆ ಹೇಳ್ತಾರೆ, ಈ ಒಬ್ಬೊಬ್ಬ ಜಾತಿಯವರು 25-30% ಇದ್ದಾರೆ. ಈ 2 ಜಾತಿಗಳು ಸೇರಿಕೊಂಡು ಇಡೀ ಸಮಾಜದಲ್ಲಿ 12% ಇರುವಂತಹ ಒಂದು 2 ಸಮುದಾಯಗಳು ನಿಮ್ಗೆ 50-60% ಶಾಸಕರನ್ನು ಕಳಿಸುತ್ತೆ. ಮಿಕ್ಕಿದ್ದು 80% ಇರುವಂತಹ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ನೇ ಇಲ್ಲ. ಹಾಗಾಗಿ ಇವಾಗ ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ವಿಚಾರಕ್ಕೆ ನಾನು ಕಾಂಗ್ರೆಸ್ ಅವ್ರನ್ನ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ತೀನಿ. ಅವರು ಕೆಲವೊಂದು ಸಲಕ್ಕೆ ಕಾಲ್ ಮೇಲೆ ಕಲ್ಲು ಹಾಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಆದರೆ ದಲಿತರಿಗೆ, ಹಿಂದುಳಿದವರಿಗೆ ದಲಿತರಿಗಂತೂ ರಿಸರ್ವೇಷನ್ ಇದ್ದೇ ಇರುತ್ತೆ, ಆದರೆ ಹಿಂದುಳಿದವರಿಗೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಬಿಟ್ಟು ನೀವು BJP ತಗೊಳ್ಳಿ, KJP ತಗೊಳ್ಳಿ, JDS ತಗೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲ್ಜಾತಿಗಳಿಗೆ ಜಾತಿವಾದಿಗಳಾಗೋದಕ್ಕೆ ಯಾರು ಅನರ್ಹರಿರ್ತಾರೋ ಅಂಥವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೆಟ್ಟ ಪ್ರಕ್ರಿಯೆ. ಒಪ್ತೀರಾ ಸರ್ ಇದನ್ನ? ನೋಡಿ, ರೆಡ್ಡಿ ಅವರು ಹೇಳಿದ್ದನ್ನು ನಾವು ಒಪ್ಪೋದಿಲ್ಲ. ಯಾಕಂತಂದರೆ ಎಲ್ಲರೂ ಕೆಳಗಿನವರಿರಲಿ ಮ್ಯಾಗಿನವರಿರಲಿ ಜಾತಿನ ಮುಖ್ಯ ಆಗಿದೆ ಇಲ್ಲಿ. ಇವತ್ತು ನಾ ಹೇಳ್ತೀನಿ, ಯಾರಿಗೂ ತತ್ವ ಇಲ್ಲ ಈ ರಾಜ್ಯವನ್ನು ಸುಧಾರಣೆ ಮಾಡಬೇಕು, ದೇಶ ಸುಧಾರಣೆ ಮಾಡಬೇಕು ಅಂತ ಯಾರಿಲ್ಲ. ಎಲ್ಲರೂ ಜಾತಿ ಮಾಡಾರ. ಈಗ ಕೆಳಗಿನವ್ರು ಒಂದು ಕೂಡ್ಸೋಕೆ ಯಾಕೆ ಕೆಳಗಿನವ್ರು ಒಂದು ಕೂಡಿಸ್ಬೇಕು, ಮ್ಯಾಗಿನವ್ರು ಒಂದು ಕೂಡಿಸೋದು ಯಾವ ಅವಶ್ಯಕತೆಯೂ ಇಲ್ಲ. ಒಂದು ಕೂಡಿಸೋಂಥ ಪ್ರಶ್ನೆ ಎದಕ್ಕೆ ಬೇಕು? ಅವ್ರಿಗೆ ಏನೋ ಸೋಷಿಯಲ್ ಜಸ್ಟಿಸ್ ಕೊಡೋದಕ್ಕೆ ಮಾಡಲಿ. ಅವ್ರಿಗೇನೋ ಬಡವರು ಇರ್ತಾರೆ, ಅವ್ರ ಮೇಲೆ ತರಕ್ಕೆ ಮಾಡಿರಿ, ಮತ್ತೊಂದು ಮಾಡಿರಿ. ಜಾತಿನ ಅವ್ರನ್ನ ಒಂದು ಕೂಡಿಸಿ ಜಾತಿ ಮಾಡಿ ಓಟ್ ತೊಗೊಳಕ್ಕೆ ಮಾಡೋರಲ್ಲ. ಕೃಷ್ಣಾರೆಡ್ಡಿ ಅವ್ರು ಹೇಳೋದು ಅದು ಕೆಳಗಿನವ್ರನ್ನ ಬಂದು ಮಾಡಿ ಓಟ್ ತೊಗೊಂಡು ನಾಳೆ ಅದನ್ನು ಈಗ ಉತ್ತರ ಪ್ರದೇಶ ಏನು ಮಾಡಕ್ಕೆ ಕೊಟ್ಟರು ಮಾಯಾವತಿ, ಬ್ರಾಹ್ಮಣರನ್ನ ದಲಿತರನ್ನ ಕೂಡಿಸಿ ಹಿಂದೆನ ಮುಖ್ಯಮಂತ್ರಿಗಳಾದರು. ಅದೇ ರೀತಿ ಇದೆಲ್ಲ ಜಾತಿ ಕಾಂಬಿನೇಷನ್ ಮಾಡೋದು. ನಾ ಹೇಳ್ತೀನಿ, ಯಾರು ಇವತ್ತು ಹಳ್ಳಿಗಳಿದ್ದಂಥವ್ರು, ಕೆಳಜಾತಿಯಲ್ಲಿದ್ದಂಥವ್ರು ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಲಾಭ ತೊಗೊಳಕ್ಕೆ ಮಾಡುವಂಥವ್ರು ನಮ್ಮಂಥ ರಾಜಕಾರಣಿಗಳು.
ನೀವತ್ತು ನಾ ಹೇಳ್ತೀನಿ ಏನು ಸುಧಾರಣೆ ಆಗೈತಿ ಹೇಳಿ ಕೃಷ್ಣಾರೆಡ್ಡಿ ಅಲ್ಲ, ಅವ್ರು. ಒಂದ್ ನಿಮಿಷ ಒಂದ್ ನಿಮ್ಗೆ- ನಿಮಿಷ, ಸರ್, ಒಂದ್ ನಿಮಿಷ ಅದಕ್ಕೆ ಹೇಳ್ತೀನಿ. ಒಂದು ನಿಮಿಷ ಅಲ್ಲ, Especially ಕರ್ನಾಟಕದಲ್ಲಿ ಅಲ್ಲ, ನಾವು ಒಂದು ಪ್ರಗತಿಪರರು, ನಿಮಿಷ- ದಲಿತೇತರ ಪ್ರಗತಿಪರರು ಯಾರಿದ್ದಾರೆ ಅವ್ರು ಹೋಗಿ ದಲಿತ ಅಲ್ಲ, ಜಾತಿ ಒಂದು- ದಲಿತರನ್ನ ಒಟ್ಟುಗೂಡಿಸೋದಕ್ಕೆ ಒಂದು ಪ್ರಯತ್ನಗಳಾಗಿದೆ. ಒಂದು ನಿಮಿಷ. ನಾವು ರಾಜಕೀಯ ವಿಚಾರ ಒಂದು ನಿಮಿಷ. ಮಾತಾಡ್ತಾ ಇಲ್ಲ, ಇನ್ನೊಂದು ಸಮಾಜದಲ್ಲಿ ಆಯ್ತು. ಚಲನೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಎಷ್ಟು ಮಂದಿ ದಲಿತರು ಎಷ್ಟು ಮಂದಿ ಹಿಂದುಳಿದವರು ಸುಧಾರಣೆಗಾರ ಹೇಳಿ ನಾನು ನೀವು ತೆಗೀರಿ, ನೀವು ಅದನ್ನು ಸ್ಟ್ಯಾಟಿಸ್ಟಿಕ್ ತೆಗೀರಿ. ಹಳ್ಳಿಗಳಿದ್ದಂಥ ಇವತ್ತು ದಲಿತರು ಮತ್ತು ಹಿಂದುಳಿದವ್ರದಲ್ಲ ಇನ್ನೂ ಅಲ್ಲೇ ಅದಾರ ಅವರು, ಯಾರು ಸುಧಾರಣೆ ಆಗಿಲ್ಲ. ಭಾಳ 1% 2% ಆಗಿರ್ಬೋದು. ಏನು ಸುಧಾರಣೆ ಅಲ್ಲ, ಮಾಡಿಲ್ಲ? ಸುಧಾರಣೆ ಆಗಿಲ್ಲ ಅಂದ್ರೆ ಅದ್ರದ್ದು ಹೇಳಿ ನೀವು. ಅದ್ರ ದೋಷ ಯಾರು ನಿಮ್ಮಲ್ಲೇ ಇದೆ. ನೀವು ನೀವು 20-30 ವರ್ಷಗಳಿಂದ representative- ಶಾಸನಸಭೆಯಲ್ಲಿ ಇದ್ದವ್ರು ಇಲ್ಲಿ ನೀವು ಎಲ್ಲರೂ representative- ಅದೇನಾದ್ರೂ ಆಗಿಲ್ಲ ಅಂದ್ರೆ ಅದು ಅಲ್ಲ, ನಿಮ್ಮ ಹತ್ರಕ್ಕೆ ಬರುತ್ತೆ. ಅಲ್ಲ, ಯಾಕೆ ಒಂದು ಸುಧಾರಣೆ ನಿಮಿಷ. ಆಗ್ಲಿಲ್ಲ? ನೀವು ರೆಪ್ರೆಸೆಂಟೇಷನ್ ಕೊಟ್ಟಿರಿ, ರೆಪ್ರೆಸೆಂಟೇಟಿವ್ ಇದ್ದಂಥವ್ರು, ಆ ಸಮಾಜದ ಬಂದಂಥವ್ರು, ಆ ಕೆಳಗಿನವ್ರನ್ನ ಏನು ಸುಧಾರಣೆ ಮಾಡ್ಯಾರ ಹೇಳಿ ನೋಡೋಣ ನನಗೆ. ಎಸ್ ಎಸ್ ಹೇಳಿ ನೋಡೋಣ. ನೀವು ಮಾಡಿಲ್ಲ, ಅವ್ರು ಮಾಡ್ಬೇಕಲ್ಲ, ಅವ್ರ ರೆಪ್ರೆಸೆಂಟ್ ಅದಾರ. Okay. ಈಗ ನಾವು ಕಾನ್ಸ್ಟಿಟ್ಯೂನ್ಸಿ ಇರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ಬಂದ ನಮ್ಮ ಮತದಾರ ಅದಕ್ಕೆ actually ನಾವು ಒಂದು ಉದಾಹರಣೆ ಬರ್ತೀನಿ, ಬರ್ತೀನಿ. ಅದನ್ನ ನಾವು ರೆಡಿ ಅವ್ರೆ. ಹೇಳ್ಬೇಕು. ಪಟ್ನಾ ಒಪ್ಪಂದಕ್ಕೆ ಹೋಗ್ಬೇಕು, ಪುನಃ ಒಪ್ಪಂದಕ್ಕೆ ನೋಡ್ಲಾ, ಹೋಗ್ಬೇಕು. ಬರ್ತೀನಿ. ಇವತ್ತು ದಲಿತರಿಗೆ ಬರ್ತೀನಿ. ಕೆಲವು ಅಲ್ಲ. ಕಾನ್ಸ್ಟಿಟ್ಯೂಷನ್ನಲ್ಲಿ ಮೇಲ್ಜಾತಿಯವರು ಇದಿಲ್ದಿರ ಅವ್ರು ಎಲೆಕ್ಟ್ Okay. ಆಗೋ ಸ್ಥಿತಿ ಇದೆ. ಓಕೆ, ರಮೇಶ್ ಕುಮಾರ್ ಅವರೇ, ಇದನ್ನ ಒಪ್ತಿರ ತಾವು ಅಂತ? ರಾಜಕೀಯ ಪಕ್ಷಗಳು ಏನೇ ಮಾಡಿದ್ರು, ನಾವು ಏನೇ ಉದ್ಧಾರ ಮಾಡ್ತೀವಿ ಅಂತಂದ್ರು ಕೂಡ ಕೆಲವರು ನಿಂತಲ್ಲೇ ನಿಂತು ಬಿಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ಅದನ್ನೇ ಹೇಳಬೇಕಾಗತ್ತೆ. ನಾನು ಎಲ್ಲ ರಾಜಕೀಯ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳನ್ನು ಹೊರತುಪಡಿಸಿ ವರ್ಗ ಪ್ರಜ್ಞೆ ಬರಬಾರ್ದು, ವರ್ಗ ಪ್ರಜ್ಞೆ ಜನರಲ್ಲಿ ಗೊತ್ತಾಗಲೇಬಾರ್ದು. ಅವ್ರಿಗೆ ಆ ವರ್ಗದ ವ್ಯತ್ಯಾಸವೇ ಗೊತ್ತಾಗಬಾರ್ದು. ಅವರನ್ನು ಅಂಧಕಾರದಲ್ಲೇ ಇಟ್ಟಿರಬೇಕು. ಜಾತಿ ಹೆಸರಿನಲ್ಲಿ ಪ್ರಚೋದನೆ ಮಾಡೋದು ಸುಲಭ, ಮನುಷ್ಯನನ್ನು ಕೆರಳಿಸೋದು ಸುಲಭ. ಜಾತಿಯ ಹೆಸರಿನಲ್ಲಿ ಮಾಡ್ತಕ್ಕಂಥ ಸಂಘಟನೆ ಅಥವಾ ಪ್ರಚೋದನೆ ಅದು ಅಂತ್ಯಕ್ಕೆ ವಿನಾಶಕಾರಿನೇ ಹೊರತು ಸಮಾಜಕ್ಕೇನು ಲಾಭ ಆಗೋದಿಲ್ಲ. ಎಲ್ಲ ಜಾತಿಗಳಲ್ಲೂ ಕೂಡ ಉಳ್ಳವರು ಇಲ್ಲದವರು ಇರ್ತಾರೆ. ನಿಜ. ಇಲ್ಲದವರು ಎಲ್ಲ ಜಾತಿಯಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಒಂದು ವರ್ಗ ಅಂತ ಮಾಡಿ ವರ್ಗ ಹೋರಾಟ ಮಾಡಿದ್ರೆ ಆಗ್ಬೋದಾದಂಥ ಬದಲಾವಣೆಗೂ, ಇದ್ದವರು ಇಲ್ಲದವರು ಉಂಡವರು ಉಪವಾಸ ಇರೋರನ್ನೆಲ್ಲ ಒಟ್ಟಿಗೆ ಮಾಡಿ ಜಾತಿ ಹೆಸರಲ್ಲಿ ಜೆಂಡ ಹಾರಿಸೋದಕ್ಕೂ ಎಷ್ಟು ದೊಡ್ಡ ವ್ಯತ್ಯಾಸ ಆಗುತ್ತೆ. ನಿಜ ನಿಜ. ಡೆಲಿಬ್ರೇಟಾಗಿ ಮಾಡ್ತಕ್ಕಂಥದ್ದು ಇದು. ಅದಕ್ಕೆ ಲೋಹಿ ಅವ್ರು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಕ್ಯಾಸ್ಟ್ ಈಸ್ ಅನ್ ಇಮ್ಮೊಬೈಲ್ ಕ್ಲಾಸ್, ಕ್ಲಾಸ್ ಈಸ್ ಎ ಮೊಬೈಲ್ ಕ್ಯಾಸ್ಟ್. ಅಷ್ಟೇ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮತ್ತು ನಾವೇನು ಗೊತ್ತಿಲ್ಲದೆ ಮಾಡೋದಲ್ಲ ಇದು, ಗೊತ್ತಿದ್ದು ಉದ್ದೇಶಪೂರ್ವಕ ಯಾಕೆ ಮಾಡ್ತೀವಿ ಅಂತ ಪ್ರಜ್ಞಾಪೂರ್ವಕವಾಗಿ ಮಾಡೋದು. ಜನಪರವಾದ ನಿಲುವನ್ನು ತಾಳುವ ಯೋಗ್ಯತೆ ಇಲ್ಲದವನು, ಜನಪರವಾದ ಕಾಳಜಿ ಇಲ್ಲದವನು, ಜನರ ಪ್ರಾತಿನಿಧ್ಯ ವಹಿಸೋಕ್ಕೆ ಯೋಗ್ಯತೆ ಇಲ್ಲದವನು ಜನಪ್ರತಿನಿಧಿ ಆಗೋದಕ್ಕೆ, ಪ್ರಾತಿನಿಧ್ಯದ ಹೆಸರಲ್ಲಿ ಅಧಿಕಾರ ಕಬಳಿಸೋದಕ್ಕೆ ಬಹಳ ಸುಲಭವಾದ ಮಾರ್ಗ ಅಂದರೆ ಇದು. ಆದ್ದರಿಂದ ಇದು ಅತ್ಯಂತ ನೀಚ ಕೆಲಸ. ಇದಕ್ಕಿಂತ ನೀಚವಾದದ್ದು, ಹೇಯವಾದದ್ದು ಮತ್ತೊಂದು ಇರೋದೇ ಇಲ್ಲ. ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಇನ್ಕ್ಲೂಡಿಂಗ್ ನಿಮ್ದು ಸೇರ್ಕೊಂಡು ಮಾಡ್ತಿದಾರಲ್ಲ, ಅದನ್ನೇ ಅದಕ್ಕೆ ನಾವು ಅಲ್ಲ ಸರ್, ನೀವೆಲ್ಲ ಹೇಳೋದು ಹೇಳ್ತಾ ಇದ್ದೀರಾ, ಆದ್ರೆ ಆಚರಣೆಯಲ್ಲಿ ಇಲ್ವಲ್ಲ. ಆಚರಣೆಯಲ್ಲಿ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ, ಇಲ್ಲ, ಅದು ಯಾರು ಬಂದರೂ ಆಗುದಿಲ್ಲ. ಇಲ್ಲ, ಇಲ್ಲ. ಪದ್ಧತಿ ಇನ್ನೊಂದಿಷ್ಟು ನಿಮ್ಮ ಜೊತೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ